ಜೈಸಲ್ಮೇರ್ನಲ್ಲಿ ನಡೀತಾ ಇರುವಂತಹ ಈ ಒಂದು ಹೆಲಿಪ್ಯಾಡ್ ನಿರ್ಮಾಣ ಭಾರತದ ವಿರುದ್ಧ ಮುಂದುವರಿದ ಪಾಕ್ ಪಿತೂರಿ ತಿನ್ನೋ ಗತಿ ಇಲ್ಲ ಪಾಕಿಸ್ತಾನಕ್ಕೆ. ಆದ್ರೆ ಪಾಕಿಸ್ತಾನ ಬಿಡ್ತಾ ಇಲ್ಲ. ತಿರ್ಪೆ ಶೋಕಿ ತನ್ನ ಸೇನೆಯ ವಿಡಿಯೋ ಮಾಡಿ ಬಿಟ್ಟಿ ಬಿಲ್ಡಪ್ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಸೇನೆ ಏನೇನ್ ಮಾಡ್ತಾ ಇದೆ ಅಂತ ಬಿಟ್ಟಿ ಬಿಲ್ಡಪ್ ಅನ್ನ ಕೊಡ್ತಾ ಇದೆ ಪಾಕಿಸ್ತಾನ. ಯಾಕಂತ ಹೇಳಿದ್ರೆ ಬೇರೆಲ್ಲ ದೇಶ ಕೂಡ ಇತ್ತ ಕಡೆ ಗಮನಿಸ್ತಾ ಇದೆ. ಈಗ ಭಾರತ ಹಾಗೆ ಪಾಕಿಸ್ತಾನ ಯುದ್ಧ ನಡೆದ್ರೆ ಏನಾಗಬಹುದು ಅನ್ನುವಂತ ಕ್ಯೂರಿಯಾಸಿಟಿ ಬೇರೆ ಬೇರೆ ಜಾಗತಿಕ ನಾಯಕರು ಕೂಡ ಒಪ್ಪಿಕೊಂಡಿರುವಂತದ್ದು ಬೇರೆ ಬೇರೆ ದೇಶ ಕೂಡ ಗಮನಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಭಾರತ ಇನ್ ಕೇಸ್ ಏನಾದ್ರೂ ಯುದ್ಧಕ್ಕೆ ಬಂದ್ರೆ ಏನಾಗಬಹುದು ಎನ್ನುವಂತ ಪುಕ ಈಗ ಶುರುವಾಗಿದೆ. ಇಡೀ ಪಾಕಿಸ್ತಾನ ಉಳಿಸಾಗುವಂತ ಸಾಧ್ಯತೆ ಇರುವಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಈಗ ತನ್ನ ಸೇನೆ ಏನು ಮಾಡ್ತಾ ಇದೆ ಅದನ್ನ ವಿಡಿಯೋ ಮಾಡಿಬಿಟ್ಟು ತಿರ್ಪೆ ಶೋಕಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತಾ ಇದೆ. ನೋಡಿ, ತನ್ನ ಸೇನೆ ವಿಡಿಯೋ ಮಾಡಿ ಬಿಟ್ಟಿ ಬಿಲ್ಡಪ್ ಇದು ಸೋಷಿಯಲ್ ಮೀಡಿಯಾದಲ್ಲಿ. ತಿನ್ನೋ ಗತಿ ಇಲ್ಲ, ಬೇರೆ ಬೇರೆ ದೇಶವನ್ನ ಅವಲಂಬಿಸಿಕೊಂಡಿದೆ, ಭಿಕ್ಷೆ ಬೇಡ್ತಾ ಇದೆ. ಭಿಕಾರಿ ಪಾಕಿಸ್ತಾನ ಈಗ ತನ್ನ ಸೇನೆ ಏನು ಮಾಡ್ತಾ ಇದೆ ಭಾರತದ ವಿರುದ್ಧ ಇನ್ ಕೇಸ್ ಯುದ್ಧ ಪೂರ್ಣ ಪ್ರಮಾಣದಲ್ಲಿ ಯುದ್ಧ ಘೋಷಣೆ ಆದಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತಾ ಇದ್ವಿ ಅನ್ನೋಂಥದ್ದನ್ನ ಪ್ರತಿಕಾರಕ್ಕಾಗಿ ಭಾರತ ಕ್ಷಣ ಕ್ಷಣಕ್ಕೂ ಕೂಡ ಸಜ್ಜಾಗಿದೆ. ಜೈಸಲ್ಮೇರ್ ಬಳಿ ತಾತ್ಕಾಲಿಕ ಹೆಲಿಪ್ಯಾಡ್ ಕೂಡ ನಿರ್ಮಾಣ ಮಾಡಲಾಗಿದೆ. ರಾಜಸ್ಥಾನದ ಜೈಸಲ್ಮೇರ್ ಬಳಿ ಹೆಲಿಪ್ಯಾಡ್ಗಳ ನಿರ್ಮಾಣ ಇದು. ಯುದ್ಧ ಇನ್ ಕೇಸ್ ಏನಾದ್ರೂ ನಡೆದ್ರೆ ಮೆಡಿಕಲ್ ಎಮರ್ಜೆನ್ಸಿಗಾಗಿ ಈ ಹೆಲಿಪ್ಯಾಡ್ ಅನ್ನ ನಿರ್ಮಾಣ ಮಾಡಿರುವಂತದ್ದು. ಎನಿ ಟೈಮ್ ಏನ್ ಬೇಕಾದ್ರೂ ಆಗಬಹುದು. ಕ್ಷಣದ ಅಪ್ಡೇಟ್ಸ್ ಗಳನ್ನು ಕೂಡ ನೀಡ್ತಾ ಇದ್ವಿ. ಏನ್ ಆಗ್ತಾ ಇದೆ ಪ್ರತಿ ಕ್ಷಣದ ಅಪ್ಡೇಟ್ಸ್ ಅನ್ನ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. ಅದು ಕೂಡ ಆನ್ ಸ್ಪಾಟ್ ಇಂದ ಕಾಶ್ಮೀರದಿಂದ. ಜೊತೆಗೆ ಈಗ ಸಿಗ್ತಾ ಇರುವಂತಹ ಅಪ್ಡೇಟ್ಸ್ ಇದು. ಪ್ರತೀಕಾರಕ್ಕಾಗಿ ಭಾರತ ಕ್ಷಣಕ್ಕೂ ಕೂಡ ಸಜ್ಜಾಗ್ತಾ ಇದೆ. ಜೈಸಲ್ಮೇರ್ ಬಳಿ ತಾತ್ಕಾಲಿಕ ಹೆಲಿಪ್ಯಾಡ್ಗಳ ನಿರ್ಮಾಣ ಇದು. ರಾಜಸ್ಥಾನದ ಜೈಸಲ್ಮೇರ್ ಬಳಿ ಹೆಲಿಪ್ಯಾಡ್ಗಳ ನಿರ್ಮಾಣ ಮಾಡಲಾಗಿದೆ. ಇನ್ ಕೇಸ್ ಏನಾದರೂ ಯುದ್ಧ ಆದಂತಹ ಸಂದರ್ಭದಲ್ಲಿ ಹಾಸ್ಪಿಟಲ್ ಮಗದೊಂದು ಎಮರ್ಜೆನ್ಸಿ ಮೆಡಿಕಲ್ ಎಮರ್ಜೆನ್ಸಿಗಾಗಿ ಈ ಒಂದು ಹೆಲಿಪ್ಯಾಡ್ ನಿರ್ಮಾಣ ಮಾಡಿರುವಂತಹ ದೃಶ್ಯ ಇದು. ನೋಡಿ, ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇರಬಹುದು. ಒಂದ್ ಕಡೆಯಲ್ಲಿ ರಾಜಸ್ಥಾನದ ಜೈಸಲ್ಮೇರ್ ತೋರ್ಸೋಕೆ ಬಿಟ್ಟಿ ಬಿಲ್ಡಪ್. ಇನ್ನು ಕೇಂದ್ರದ ಕ್ಯಾಬಿನೆಟ್ ಬಳಿಕ ಮೋದಿ ಮತ್ತೊಂದು ಸಭೆ. ಇವತ್ತು 4 ಸಭೆಯನ್ನು ಕರೆಯಲಾಗಿದೆ. ಜೊತೆಗೆ ಈ ಸಭೆಯಲ್ಲಿ ರಾಜನಾಥ್ ಸಿಂಗ್, ಅಮಿತ್ ಶಾ ಜೊತೆ ಮೋದಿ ಪ್ರತ್ಯೇಕ ಸಭೆ. ಜಮ್ಮು ಕಾಶ್ಮೀರದ ಭದ್ರತೆ ಬಗ್ಗೆ ಉಭಯ ನಾಯಕರ ಜೊತೆ ಈ ಚರ್ಚೆಯನ್ನು ನಡೆಸಲಾಗಿದೆ. ಕೇಂದ್ರದ ಕ್ಯಾಬಿನೆಟ್ ಬಳಿಕ ಮೋದಿ ಮತ್ತೊಂದು ಸಭೆಯನ್ನು ಕರೆದಿದ್ದಾರೆ. ಬಹಳ ಪ್ರಮುಖವಾಗಿ ಈ ಸಭೆಯಲ್ಲಿ ರಾಜನಾಥ್ ಸಿಂಗ್ ಹಾಗೆ ಅಮಿತ್ ಶಾ ಮಾತ್ರ ಇರ್ತಾರೆ. ಜಮ್ಮು ಕಾಶ್ಮೀರದ ಭದ್ರತಾ ಬಗ್ಗೆ ಉಭಯ ನಾಯಕರ ಜೊತೆ ಈ ಒಂದು ಸಭೆ ಬಹಳ ಮಹತ್ವವನ್ನು ಪಡ್ಕೊಂಡಿರುವಂತದ್ದು. ಡೇ 1 ನಾವು ನೋಡ್ತಾ ಇದ್ವಿ. ಬ್ಯಾಕ್ ಟು ಬ್ಯಾಕ್ ಕೇಂದ್ರ ಸರ್ಕಾರ ಸಭೆಯನ್ನು ನಡೆಸ್ತಾ ಇದೆ. ಜೊತೆಗೆ ರಾಜನಾಥ್ ಸಿಂಗ್ ಇರಬಹುದು, ಅಮಿತ್ ಶಾ ಇರಬಹುದು, ಸಿಡಿಎಸ್ ಇರಬಹುದು, ಪ್ರತಿಯೊಬ್ಬರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಇವತ್ತು ಮೋದಿ 4 ಮೀಟಿಂಗ್ ಅನ್ನು ಕರೆದಿದ್ದಾರೆ. 4 ಮೀಟಿಂಗು ಆರ್ಥಿಕ ಇರಬಹುದು, ಜೊತೆಗೆ ಮಿಲಿಟರಿ ಭದ್ರತೆ ವಿಚಾರಕ್ಕೆ ಇರಬಹುದು, ಪ್ರತಿಯೊಂದು ವಿಚಾರದ ಬಗ್ಗೆ ಕೂಡ ಮೀಟಿಂಗ್ ಅನ್ನು ಕರೆಯಲಾಗಿದೆ. ಈ ಮೀಟಿಂಗ್ ಅಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿರುವಂತದ್ದು. ಬಟ್ ಇನ್ಸೈಡ್ ಸಾಕಷ್ಟು ಇದೆ. ಭದ್ರತಾ ವಿಚಾರದಲ್ಲಿ ಸಾಕಷ್ಟು ಚರ್ಚೆಯನ್ನ ನಡೆಸಿರುವಂತದ್ದು. ಇನ್ ಕೇಸ್ ಏನಾದ್ರೂ ಈ ಸಭೆ ಹಿಂದೆ ಕೂಡ ನಾವು ಗಮನಿಸಿದ್ವಿ. ಬಾಲಕೋಟೆ ದಾಳಿ ಆಯ್ತಲ್ಲ, ಆ ಸಂದರ್ಭದಲ್ಲಿ ಕೂಡ ನಾವು ನೋಡಿದ್ವಿ. ಈ ಸಭೆಯೆಲ್ಲ ಆದ ನಂತರ ಇಮಿಡಿಯೇಟ್ ಆಗಿ ರಾತ್ರೋರಾತ್ರಿ ಏರ್ ಸ್ಟ್ರೈಕ್ ಇರಬಹುದು, ಸರ್ಜಿಕಲ್ ಸ್ಟ್ರೈಕ್ ಎಲ್ಲವೂ ಕೂಡ ನಡೆದೋಯ್ತು. ಕ್ಯೂರಿಯಾಸಿಟಿ ಅಂತ ಹೇಳಿದ್ರೆ ಸಭೆ ಆದ ಬಳಿಕ ಈಗ ಪಾಕಿಸ್ತಾನ ನಾಯಕರೇ ಹೇಳಿಬಿಟ್ಟಿದ್ದಾನೆ 24-36 ಗಂಟೆ ಒಳಗೆ ನಮ್ಮ ಮೇಲೆ ಯುದ್ಧಕ್ಕೆ ಬರುತ್ತೆ ಪಾಕಿಸ್ತಾನ ಅಂತ. ಜೊತೆಗೆ ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸವಾಗ್ತಾ ಇರುವಂತದ್ದು. ತಿರ್ಪೆ ಶೋಕಿ ಮಾಡ್ತಾ ಇರುವಂತಹ ಪಾಕಿಸ್ತಾನ ನಮ್ಮ ಜೊತೆ ಯುದ್ಧಕ್ಕೆ ಬರ್ತಾ ಇದೆ ಅಂತ. ಸೊ ಇನ್ ಕೇಸ್ ಏನಾದ್ರೂ ಯುದ್ಧ ಮಾಡಿದ್ರೆ 2 ದಿವಸದೊಳಗೆ ಮುಗ್ದು ಹೋಗುತ್ತೆ ಯುದ್ಧ. ಸೊ ಇನ್ನಷ್ಟು ಮಾಹಿತಿ ಕೊಡ್ತೀವಿ. ಅದಕ್ಕೂ ಮುಂಚೆ ಚಿಕ್ಕ ವಿರಾಮ. ಪ್ರತಿಕಾರಕ್ಕಾಗಿ ಭಾರತ ಕ್ಷಣಕ್ಕೂ ಕೂಡ ಸಜ್ಜಾಗಿದೆ. ಜೈಸಲ್ಮೇರ್ ಬಳಿ ತಾತ್ಕಾಲಿಕ ಹೆಲಿಪ್ಯಾಡ್ ಕೂಡ ನಿರ್ಮಾಣ ಮಾಡಲಾಗಿದೆ. ರಾಜಸ್ಥಾನದ ಜೈಸಲ್ಮೇರ್ ಬಳಿ ಹೆಲಿಪ್ಯಾಡ್ಗಳ ನಿರ್ಮಾಣ ಇದು. ಯುದ್ಧ ಇನ್ ಕೇಸ್ ಏನಾದ್ರೂ ನಡೆದ್ರೆ ಮೆಡಿಕಲ್ ಎಮರ್ಜೆನ್ಸಿಗಾಗಿ ಈ ಹೆಲಿಪ್ಯಾಡ್ ಅನ್ನ ನಿರ್ಮಾಣ ಮಾಡಿರುವಂತದ್ದು. ಎನಿ ಟೈಮ್ ಏನ್ ಬೇಕಾದ್ರೂ ಆಗಬಹುದು. ಕ್ಷಣದ ಅಪ್ಡೇಟ್ಸ್ ಗಳನ್ನು ಕೂಡ ನೀಡ್ತಾ ಇದ್ವಿ. ಏನ್ ಆಗ್ತಾ ಇದೆ ಪ್ರತಿ ಕ್ಷಣದ ಅಪ್ಡೇಟ್ಸ್ ಅನ್ನ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. ಅದು ಕೂಡ ಆನ್ ಸ್ಪಾಟ್ ಇಂದ ಕಾಶ್ಮೀರದಿಂದ. ಜೊತೆಗೆ ಈಗ ಸಿಗ್ತಾ ಇರುವಂತಹ ಅಪ್ಡೇಟ್ಸ್ ಇದು. ಪ್ರತೀಕಾರಕ್ಕಾಗಿ ಭಾರತ ಕ್ಷಣಕ್ಕೂ ಕೂಡ ಸಜ್ಜಾಗ್ತಾ ಇದೆ. ಜೈಸಲ್ಮೇರ್ ಬಳಿ ತಾತ್ಕಾಲಿಕ ಹೆಲಿಪ್ಯಾಡ್ಗಳ ನಿರ್ಮಾಣ ಇದು. ರಾಜಸ್ಥಾನದ ಜೈಸಲ್ಮೇರ್ ಬಳಿ ಹೆಲಿಪ್ಯಾಡ್ಗಳ ನಿರ್ಮಾಣ ಮಾಡಲಾಗಿದೆ. ಇನ್ ಕೇಸ್ ಏನಾದ್ರೂ ಯುದ್ಧ ಆದಂತಹ ಸಂದರ್ಭದಲ್ಲಿ ಹಾಸ್ಪಿಟಲ್ ಮಗದೊಂದು ಎಮರ್ಜೆನ್ಸಿ ಮೆಡಿಕಲ್ ಎಮರ್ಜೆನ್ಸಿಗಾಗಿ ಈ ಒಂದು ಹೆಲಿಪ್ಯಾಡ್ ನಿರ್ಮಾಣ ಮಾಡಿರುವಂತಹ ದೃಶ್ಯ ಇದು. ನೋಡಿ, ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇರಬಹುದು. ಒಂದ್ ಕಡೆಯಲ್ಲಿ ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ನಡೀತಾ ಇರುವಂತಹ ಈ ಒಂದು
ಹೆಲಿಪ್ಯಾಡ್ ನಿರ್ಮಾಣ ಭಾರತದ ವಿರುದ್ಧ ಮುಂದುವರಿದ ಪಾಕ್ ಪಿತೂರಿ. ತಿನ್ನೋ ಗತಿ ಇಲ್ಲ ಪಾಕಿಸ್ತಾನಕ್ಕೆ. ಆದ್ರೆ ಪಾಕಿಸ್ತಾನ ಬಿಡ್ತಾ ಇಲ್ಲ. ತಿರ್ಪೆ ಶೋಕಿ ತನ್ನ ಸೇನೆಯ ವಿಡಿಯೋ ಮಾಡಿ ಬಿಟ್ಟಿ ಬಿಲ್ಡಪ್ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಸೇನೆ ಏನೇನ್ ಮಾಡ್ತಾ ಇದೆ ಅಂತ ಬಿಟ್ಟಿ ಬಿಲ್ಡಪ್ ಅನ್ನ ಕೊಡ್ತಾ ಇದೆ ಪಾಕಿಸ್ತಾನ. ಯಾಕಂತ ಹೇಳಿದ್ರೆ ಬೇರೆಲ್ಲ ದೇಶ ಕೂಡ ಇತ್ತ ಕಡೆ ಗಮನಿಸ್ತಾ ಇದೆ. ಈಗ ಭಾರತ ಹಾಗೆ ಪಾಕಿಸ್ತಾನ ಯುದ್ಧ ನಡೆದ್ರೆ ಏನಾಗಬಹುದು ಎನ್ನುವಂತ ಕ್ಯೂರಿಯಾಸಿಟಿ ಬೇರೆ ಬೇರೆ ಜಾಗತಿಕ ನಾಯಕರು ಕೂಡ ಒಪ್ಕೊಂಡಿರುವಂತದ್ದು, ಬೇರೆ ಬೇರೆ ದೇಶ ಕೂಡ ಗಮನಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಭಾರತ ಇನ್ ಕೇಸ್ ಏನಾದ್ರೂ ಯುದ್ಧಕ್ಕೆ ಬಂದ್ರೆ ಏನಾಗಬಹುದು ಎನ್ನುವಂತ ಪುಕ ಈಗ ಶುರುವಾಗಿದೆ. ಇಡೀ ಪಾಕಿಸ್ತಾನ ಉಳಿಸಾಗುವಂತ ಸಾಧ್ಯತೆ ಇರುವಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಈಗ ತನ್ನ ಸೇನೆ ಏನು ಮಾಡ್ತಾ ಇದೆ ಅದನ್ನ ವಿಡಿಯೋ ಮಾಡಿಬಿಟ್ಟು ತಿರ್ಪೆ ಶೋಕಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತಾ ಇದೆ. ನೋಡಿ, ತನ್ನ ಸೇನೆ ವಿಡಿಯೋ ಮಾಡಿ ಬಿಟ್ಟಿ ಬಿಲ್ಡಪ್ ಇದು ಸೋಷಿಯಲ್ ಮೀಡಿಯಾದಲ್ಲಿ. ತಿನ್ನೋ ಗತಿ ಇಲ್ಲ, ಬೇರೆ ಬೇರೆ ದೇಶವನ್ನ ಅವಲಂಬಿಸಿಕೊಂಡಿದೆ, ಭಿಕ್ಷೆ ಬೇಡ್ತಾ ಇದೆ. ಬಿಕಾರಿ ಪಾಕಿಸ್ತಾನ ಈಗ ತನ್ನ ಸೇನೆ ಏನು ಮಾಡ್ತಾ ಇದೆ ಭಾರತದ ವಿರುದ್ಧ ಇನ್ ಕೇಸ್ ಯುದ್ಧ ಪೂರ್ಣ ಪ್ರಮಾಣದಲ್ಲಿ ಯುದ್ಧ ಘೋಷಣೆ ಆದಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತಾ ಇದ್ವಿ ಅನ್ನೋಂಥದ್ದನ್ನ ತೋರಿಸೋಕೆ ಬಿಟ್ಟಿ ಬಿಲ್ಡಪ್. ಎಸ್ಎನ್ ಕೇಂದ್ರದ ಕ್ಯಾಬಿನೆಟ್ ಬಳಿಕ ಮೋದಿ ಮತ್ತೊಂದು ಸಭೆ. ಇವತ್ತು 4 ಸಭೆಯನ್ನು ಕರೆಯಲಾಗಿದೆ. ಜೊತೆಗೆ ಈ ಸಭೆಯಲ್ಲಿ ರಾಜನಾಥ್ ಸಿಂಗ್, ಅಮಿತ್ ಶಾ ಜೊತೆ ಮೋದಿ ಪ್ರತ್ಯೇಕ ಸಭೆ. ಜಮ್ಮು ಕಾಶ್ಮೀರದ ಭದ್ರತೆ ಬಗ್ಗೆ ಉಭಯ ನಾಯಕರ ಜೊತೆ ಈ ಚರ್ಚೆಯನ್ನ ನಡೆಸಲಾಗಿದೆ. ಕೇಂದ್ರದ ಕ್ಯಾಬಿನೆಟ್ ಬಳಿಕ ಮೋದಿ ಮತ್ತೊಂದು ಸಭೆಯನ್ನು ಕರೆದಿದ್ದಾರೆ. ಬಹಳ ಪ್ರಮುಖವಾಗಿ ಈ ಸಭೆಯಲ್ಲಿ ರಾಜನಾಥ್ ಸಿಂಗ್ ಹಾಗೆ ಅಮಿತ್ ಶಾ ಮಾತ್ರ ಇರ್ತಾರೆ. ಜಮ್ಮು ಕಾಶ್ಮೀರದ ಭದ್ರತಾ ಬಗ್ಗೆ ಉಭಯ ನಾಯಕರ ಜೊತೆ ಈ ಒಂದು ಸಭೆ ಬಹಳ ಮಹತ್ವವನ್ನ ಪಡ್ಕೊಂಡಿರುವಂತದ್ದು. ಡೇ ಒನ್ನಿಂದ ನಾವು ನೋಡ್ತಾ ಇದ್ವಿ, ಬ್ಯಾಕ್ ಟು ಬ್ಯಾಕ್ ಕೇಂದ್ರ ಸರ್ಕಾರ ಸಭೆಯನ್ನ ನಡೆಸ್ತಾ ಇದೆ. ಜೊತೆಗೆ ರಾಜನಾಥ್ ಸಿಂಗ್ ಇರಬಹುದು, ಅಮಿತ್ ಶಾ ಇರಬಹುದು, ಸಿಡಿಎಸ್ ಇರಬಹುದು, ಪ್ರತಿಯೊಬ್ಬರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಇವತ್ತು ಮೋದಿ 4 ಮೀಟಿಂಗ್ ಅನ್ನ ಕರೆದಿದ್ದಾರೆ. 4 ಮೀಟಿಂಗು ಆರ್ಥಿಕ ಇರಬಹುದು, ಜೊತೆಗೆ ಮಿಲಿಟರಿ ಭದ್ರತೆ ವಿಚಾರಕ್ಕೆ ಇರಬಹುದು, ಪ್ರತಿಯೊಂದು ವಿಚಾರದ ಬಗ್ಗೆ ಕೂಡ ಮೀಟಿಂಗ್ ಅನ್ನ ಕರೆಯಲಾಗಿದೆ. ಈ ಮೀಟಿಂಗ್ ಅಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿರುವಂತದ್ದು. ಬಟ್ ಇನ್ಸೈಡ್ ಸಾಕಷ್ಟು ಇದೆ. ಭದ್ರತಾ ವಿಚಾರದಲ್ಲಿ ಸಾಕಷ್ಟು ಚರ್ಚೆಯನ್ನ ನಡೆಸಿರುವಂತದ್ದು. ಇನ್ ಕೇಸ್ ಏನಾದ್ರೂ ಈ ಸಭೆ ಹಿಂದೆ ಕೂಡ ನಾವು ಗಮನಿಸಿದ್ವಿ, ಬಾಲಕೋಟ್ ದಾಳಿ ಆಯ್ತಲ್ಲ, ಆ ಸಂದರ್ಭದಲ್ಲಿ ಕೂಡ ನಾವು ನೋಡಿದ್ವಿ. ಈ ಸಭೆಯೆಲ್ಲ ಆದ ನಂತರ ಇಮಿಡಿಯೇಟ್ ಆಗಿ ರಾತ್ರೋರಾತ್ರಿ ಏರ್ ಸ್ಟ್ರೈಕ್ ಇರಬಹುದು, ಸರ್ಜಿಕಲ್ ಸ್ಟ್ರೈಕ್ ಎಲ್ಲವೂ ಕೂಡ ನಡೆದೋಯ್ತು. ಕ್ಯೂರಿಯಾಸಿಟಿ ಅಂತ ಹೇಳಿದ್ರೆ ಸಭೆ ಆದ ಬಳಿಕ ಈಗ ಪಾಕಿಸ್ತಾನ ನಾಯಕನೇ ಹೇಳ್ಬಿಟ್ಟಿದ್ದಾನೆ 24-36 ಗಂಟೆ ಒಳಗೆ ನಮ್ಮ ಮೇಲೆ ಯುದ್ಧಕ್ಕೆ ಬರುತ್ತೆ ಪಾಕಿಸ್ತಾನ ಅಂತ. ಜೊತೆಗೆ ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸವಾಗ್ತಾ ಇರುವಂತದ್ದು, ತಿರ್ಪೆ ಶೋಕಿ ಮಾಡ್ತಾ ಇರುವಂತ ಪಾಕಿಸ್ತಾನ ನಮ್ಮ ಜೊತೆ ಯುದ್ಧಕ್ಕೆ ಬರ್ತಾ ಇದೆ ಅಂತ. ಸೊ ಇನ್ ಕೇಸ್ ಏನಾದ್ರೂ ಯುದ್ಧ ಮಾಡಿದ್ರೆ 2 ದಿವಸದೊಳಗೆ ಮುಗ್ದು ಹೋಗುತ್ತೆ ಯುದ್ಧ. ಸೊ ಇನ್ನಿಷ್ಟು ಮಾಹಿತಿ ಕೊಡ್ತೀವಿ, ಅದಕ್ಕೂ ಮುಂಚೆ ಚಿಕ್ಕ ವಿರಾಮ. ಅಧಿಕಾರಕ್ಕಾಗಿ ಭಾರತ ಕ್ಷಣಕ್ಕೂ ಕೂಡ ಸಜ್ಜಾಗಿದೆ. ಜೈಸಲ್ಮೇರ್ ಬಳಿ ತಾತ್ಕಾಲಿಕ ಹೆಲಿಪ್ಯಾಡ್ ಕೂಡ ನಿರ್ಮಾಣ ಮಾಡಲಾಗಿದೆ. ರಾಜಸ್ಥಾನದ ಜೈಸಲ್ಮೇರ್ ಬಳಿ ಹೆಲಿಪ್ಯಾಡ್ಗಳ ನಿರ್ಮಾಣ ಇದು. ಯುದ್ಧ ಇನ್ ಕೇಸ್ ಏನಾದ್ರೂ ನಡೆದ್ರೆ ಮೆಡಿಕಲ್ ಎಮರ್ಜೆನ್ಸಿಗಾಗಿ ಈ ಹೆಲಿಪ್ಯಾಡ್ ಅನ್ನ ನಿರ್ಮಾಣ ಮಾಡಿರುವಂತದ್ದು. ಎನಿ ಟೈಮ್ ಏನ್ ಬೇಕಾದ್ರೂ ಆಗಬಹುದು. ಕ್ಷಣದ ಅಪ್ಡೇಟ್ಸ್ ಗಳನ್ನು ಕೂಡ ನೀಡ್ತಾ ಇದ್ವಿ. ಏನ್ ಆಗ್ತಾ ಇದೆ ಪ್ರತಿ ಕ್ಷಣದ ಅಪ್ಡೇಟ್ಸ್ ಅನ್ನ ರಿಪಬ್ಲಿಕ್ ಕನ್ನಡ ವರದಿ